ನಮ್ಮ ಕ್ಲಿನಿಕ್ ಅದೇನಾದ್ರು ಮಾಡ್ಬೋದಾ ಇದು ನಾವು ಜನಕ್ಕೆ ಮಾತು ಕೊಟ್ಬಿಟ್ಟಿದ್ದೀವಿ. ಬೀದಿ ವ್ಯಾಪಾರ ಖಾಲಿ ಮಾಡಿದ್ರಲ್ಲ, ಇದು ಇವ್ರಿಗೆ ಕೊಟ್ಬಿಡ ಸೆಂಟ್ರ್ ಪ್ಲೇಸ್ ಆಯ್ತು ಬಿಡಪ್ಪ. ಸೊ ಈಗ ನೀವು ಜನರಿಗೆಲ್ಲ ಹೊರಗಡೆ ಕಳಿಸಿದ್ದೀರಲ್ಲ, ಶಾಸಕರು ಪರಿಹಾರ ಕೊಡ್ತಾ ಇದ್ದಾರೆ. ಇಲ್ಲೇ ಕಟ್ಬಿಟ್ಟು ಇಲ್ಲೇ ಮಾರ್ಕೆಟ್ ಮಾಡಿ ಇಮಿಡಿಯೇಟ್ ಇದು ಪಾಸ್ ಮಾಡಿ ಮೀಟಿಂಗ್ ಪಾಸ್. ಸರ್, ಇದು ಹೈಕೋರ್ಟಲ್ಲಿದೆ, ಅದು ಕೋರ್ಟ್ ನಮ್ಮ ಜಾಗ ಅಂತೇಳಿ ಇದು ಮಾಡಿದ್ದಾರೆ. ನಾವು ಇಟ್ಕೊಳ್ಳಿ, ಇಲ್ಲಿ ನಾವು ಮಾಡ್ಕೊಳ್ಳೋಣ. ಕ್ಲೀನ್ ಮಾಡ್ಕೊಳ್ಳಿ. ಇದು ಕ್ಲೀನ್ ಮಾಡಿಸಿದ್ರೆ ಮಲ್ಟಿ ಸ್ಟೋರ್ ಇದು ಮಾಡಿ. ಎಸ್ ಸರ್, ಇಮಿಡಿಯೇಟ್ ಆಗಬೇಕಿದೆ. ಸಾಮಾನ್ಯ ಸಭೆ ರೆಗ್ಯುಲೇಷನ್ ನಾಳೆ ನಾಳೆ ಮಾಡಿ ಮಾರ್ಕೆಟ್ ಬಿಟ್ಕೊಡ್ಬೇಕು ಜಾಗ. ಸರಿ ಸರ್, ಅವ್ರು ನಿರ್ಣಯ ಮಾಡಿದ್ರು. ಆಯ್ತು. ಏನು ನಮ್ಮ ಮುಳಬಾಗಿಲು ತಾಲೂಕಿನ ಬೀದಿ ವ್ಯಾಪಾರಸ್ಥರು ಏನೋ ಹಣವನ್ನು ತೋಡ್ಕೊಂಡಿದ್ರು. ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಕ್ಕಂಪಕ್ಷ ಸರ್ಗೆ ವಿಷಯ ಮುಟ್ಟಿಸಿದ್ದೆ. ಇವತ್ತು ಬಂದು ಏನು ನಮ್ಮ ತಾಲೂಕ್ ಪಂಚಾಯತಿ ಜಾಗ ಇದೆ, ಇದು ಈ ಕೂಡಲೇ ನಾಳೆ ಮೀಟಿಂಗ್ ಮಾಡಿ ಹೊಸ ಮಾರ್ಕೆಟ್ ಓಪನ್ ಮಾಡಲಿಕ್ಕೆ ಏನು ಬೀದಿ ವ್ಯಾಪಾರಸ್ಥರಿಗೆ ಎಲ್ಲ ಒಂದೇ ಜಾಗದಲ್ಲಿ ಸಿಗೋ ಥರ, ಒಂದೇ ಸೂರಿನಲ್ಲಿ ಸಿಗೋ ಥರ ವ್ಯವಸ್ಥೆಯನ್ನು ಇವತ್ತು ಆದೇಶವನ್ನು ಮಾಡಿದ್ದೀವಿ. ಸೊ ನಾಳೆ ಅಥವಾ ನಾಳಿದ್ದ ಮೀಟಿಂಗ್ ಪಾಸ್ ಮಾಡಿ ಬೇಗ ಕ್ಲೀನ್ ಮಾಡಿ ಅದು ಸುವ್ಯವಸ್ಥೆ ಮಾಡಿ ಎಲ್ಲ ಅಂಗಡಿಗಳು ಮುಳಬಾಗಿಲು ಟೌನಿನ ನಾಗರಿಕ ಬಂಧುಗಳಿಗೆ ಎಲ್ಲ ಒಂದೇ ಕಡೆ ಎಲ್ಲ ಐಟಮ್ ಸಿಗೋ ಥರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಬಹುಶಃ ಆದಷ್ಟು ಬೇಗ 1 ತಿಂಗಳ ಒಳಗಡೆ ಇದನ್ನು ವ್ಯವಸ್ಥೆ ಮಾಡಿ ನಾವು ಅಂಗಡಿ ಮುಗುಳನ್ನು ವ್ಯವಸ್ಥೆ ಮಾಡಿ ಅವರಿಗೆ ನಾವು ಬಿಟ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬೀದಿ ವ್ಯಾಪಾರಸ್ಥರು ನಮ್ಮನ್ನೇ ನಂಬ್ಕೊಂಡು ಬದುಕತಕ್ಕಂಥ ಜನ, ಆ ಜನಕ್ಕೆ ಅನ್ಯಾಯ ಮಾಡಬಹುದನ್ನ ಕಾರಣಕ್ಕೋಸ್ಕರವಾಗಿ ಏನು ಇವತ್ತು ನಮ್ಮ ಟ್ರಾಫಿಕ್ಗೆ ಅನುಕೂಲ ಆಗೋ ಥರ, ನಾಗರಿಕರಿಗೆ ಅನುಕೂಲ ಆಗೋ ಥರ ಏನು ಮಾಡಿಕೊಟ್ಟಿದ್ದಾರೆ, ನಾವು ಕೂಡ ಅವ್ರ ಜೀವನಕ್ಕೆ ಏನಾದರೂ ಮಾಡಿಕೊಡ್ಬೇಕನ್ನೋ ಉದ್ದೇಶದಿಂದ ನಾನು ಮತ್ತು ನಮ್ಮ ಜಿಲ್ಲಾಧಿಕಾರಿ ಬಂದು ಈ ಜಾಗವನ್ನು ಅವರಿಗೆ ಮುಡುಪಾಗಿಡ್ತಾ ಇದ್ದೀವಿ. ಸೊ 1 ತಿಂಗಳ ಒಳಗಡೆ ಈ ಜಾಗವನ್ನು ವ್ಯವಸ್ಥೆ ಮಾಡಿ ಅವ್ರಿಗೆ ಬಿಟ್ಕೊಡ್ತೀವಿ.